ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಸ್ವೀಟ್ ಕಾರ್ನ್ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಮನೆಯಲ್ಲಿ ಒಂದು ಸ್ವೀಟ್ ಕಾರ್ನ್ ಇತ್ತು ಅಂತಂದರೆ ಈ ವಡೆನ ನಾವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಮೇಲ್ಗಡೆ ಕ್ರಿಸ್ಪಾಗಿ ಒಳಗಡೆ ಸ್ಮೂತಾಗಿ ಈ ವಡೆ ತುಂಬ ಚೆನ್ನಾಗಿ ಬರ್ತೈತಿ. ಒಂದೇ ರೀತಿ ಕಡಲೆಬೇಳೆ ವಡೆ, ಉದ್ದಿನಬೇಳೆ ವಡೆ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಸ್ವೀಟ್ ಕಾರ್ನ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ರುಚಿ ತುಂಬ ಚೆನ್ನಾಗಿರ್ತೈತಿ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿರಿ. ಇಲ್ಲಿ ನಾನು ಒಂದು ಬೌಲಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನ ಯಾವುದೇ ರೀತಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಫ್ರೆಶ್ ಆಗಿರೋ ಸ್ವೀಟ್ ಕಾರ್ನ್ ಇದ್ದರೆ ತುಂಬ ಚೆನ್ನಾಗಾಗ್ತೈತಿ. ಇಲ್ಲಿ ನಾನು 1 ಕಪ್ಪಷ್ಟು ಸ್ವೀಟ್ ಕಾರ್ನಿಗೆ 1 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿರಿ. ಸಣ್ಣಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ 1 ಕಪ್ಪು ಈರುಳ್ಳಿ, ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಮತ್ತು ಬೈಂಡಿಂಗಿಗೆ ಅಂತ ನಾನು ಸ್ವಲ್ಪ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಹಸಿಕಡಲೆಬೇಳೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಕಾರ್ನ್ಫ್ಲೋರ್ ಪೌಡ್ರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು, ರುಚಿ ಚೆನ್ನಾಗಿರ್ತೈತಿ. ಅದಾದಮೇಲಿಂದ ರುಬ್ಕೊಳ್ಳೋಕ್ಕಂತಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಸ್ಪೂನಷ್ಟು ಜೀರಿಗೆ. ಇದೆಲ್ಲದನ್ನು ನಾನು ಇವಾಗ ರುಬ್ಕೊಳ್ತೀನಿ ನೋಡಿರಿ. ಮೊದಲಿಗೆ ನಾನು ಇಲ್ಲಿ ಸ್ವೀಟ್ ಕಾರ್ನ ತೊಗೊಳ್ತಾ ಇದ್ದೀನಿ. ಇದನ್ನು ತರಿತರಿಯಾಗಿ ರುಬ್ಕೋಬೇಕ್ರಿ, ಫುಲ್ ನೈಸ್ ಪೇಸ್ಟ್ ಮಾಡ್ಕೋಬೇಡ್ರಿ, ಅಂದರೆ ಚೆನ್ನಾಗಿರಲ್ಲ. ತರಿತರಿಯಾಗಿ ರುಬ್ಕೊಳ್ಳೋದ್ರಿಂದ ಮೇಲ್ಗಡೆ ಕ್ರಿಸ್ಪಾಗಿ ಬರ್ತೈತಿ ವಡೆ, ಟೇಸ್ಟು ಸೂಪರಾಗಿರ್ತೈತಿ. ಇವಾಗ 1 ಕಪ್ಪಷ್ಟು ಸ್ವೀಟ್ ಕಾರ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ನಾಲ್ಕರಿಂದ 5 ಹಸಿಮೆಣಸಿನ್ಕಾಯಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಒಣಮೆಣಸಿನ್ಕಾಯಿ ಕೂಡ ಮಿಕ್ಸಿ ಮಾಡೋ ಟೈಮಲ್ಲಿ ಹಾಕೋಬೋದು, ಚೆನ್ನಾಗಿರ್ತೈತೆ ಅದು ಕೂಡ ಟೇಸ್ಟು. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಸ್ಪೂನು ಜೀರಿಗೆ, ಇಲ್ಲ ಅಚ್ಕಾರದ ಪುಡಿ ಆದ್ರೂ ಹಾಕೋಬೋದು, ಅದನ್ನು ಕೂಡ ಚೆನ್ನಾಗಿರ್ತೈತಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ನಾನು ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿದ್ದೀನಿ, ಇಷ್ಟ ಆದರೆ ಸಾಕು. ಇವಾಗ ರುಬ್ಬಿರೋ ಅಂಥ ಸ್ವೀಟ್ ಕಾರ್ನ ಮತ್ತು ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿರೋ ಪೇಸ್ಟ್ ಎಲ್ಲದನ್ನು ನಾನು ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಇವಾಗ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಅಕ್ಕಿ ಹಿಟ್ಟು, ಹಸಿಕಡಲೆಬೇಳೆ ಹಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೋಬೇಕು. ಇಲ್ಲಿ ನಾವು ಮಿಕ್ಸಿಗಾಗಲಿ ಮತ್ತು ಹಿಟ್ಟು ಕಲಸೋ ಮುಂದಾಗಲಿ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಮಗೆ ಈರುಳ್ಳಿಯಲ್ಲಿ ಮತ್ತು ಸೊಪ್ಪಿನಲ್ಲಿರೋ ನೀರೇ ಸಾಕಾಗ್ತತಿ ನೋಡ್ರಿ. ಹಾಗಾಗಿಬಿಟ್ಟು ನಾನು ಇಲ್ಲಿ ಸ್ವಲ್ಪನೂ ನೀರನ್ನು ಮೇಲ್ಗಡೆ ನೀರು ಹಾಕಿಲ್ಲ. ನೀವು ಹಾಕ್ದೇ ಹಾಗೆ ರುಬ್ಬಿ ಮತ್ತು ಹಾಗೆ ಕಲಿಸ್ಕೊಳ್ಳೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರ್ತತಿ ನೋಡಿರಿ. ಅಕ್ಕಿ ಹಿಟ್ಟು, ಹಸಿ ಕಡಲೆಬೇಳೆ ಹಿಟ್ಟು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು ನೋಡಿರಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಅದು ಹಿಟ್ಟು ಮತ್ತು ರುಬ್ಬಿರೋ ಅಂಥ ಸ್ವೀಟ್ ಕಾರ್ನು. ನೀಟಾಗಿ ಕಲಸಿದಾದ್ಮೇಲಿಂದ ನೋಡಿರಿ ಇಲ್ಲಿ ಕರೆಕ್ಟ್ ಹದ ಬಂತು. ಈರುಳ್ಳಿ ಮತ್ತು ಸೊಪ್ಪಿನಲ್ಲಿರೋ ನೀರಿನಂಶನೇ ಸರಿ ಹೋಗ್ತಿದ್ದಕ್ಕೆ ನೋಡಿರಿ. ಇವಾಗ ಉಂಡೆ ಕಟ್ತಾಯಿದ್ದೀನಿ, ಎಷ್ಟು ಸೂಪರಾಗಿ ಕರೆಕ್ಟ್ ಹದ ಆಗಿ ಬಂದೈತಿ ಹಿಟ್ಟು. ಈ ರೀತಿ ಆದರೆ ಸಾಕು ನಮಗೆ. ಇವಾಗ ವಡೆ ಶೇಪಲ್ಲಿ ತಟ್ಬಿಟ್ಟು ಎಣ್ಣೆನ ಆವಾಗಲೇ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ನೋಡಿರಿ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿತ್ತು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಬೇಗ ಕಪ್ಪಾಗಿ ಹೋಗ್ತತಿ, ಒಳಗಡೆ ಹಾಗೆ ಹಸಿ ಇರೋದ್ರಿಂದ ಚೆನ್ನಾಗಿ ಅನಿಸಲ್ಲ ವಡೆ. ಹಾಗಾಗಿ ಲೋ ಫ್ಲೇಮು ಇಲ್ಲ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಕರೀರಿ, ತುಂಬ ಚೆನ್ನಾಗಾಗ್ತೈತೆ. ಒಳಗಡೆ ಮೇಲ್ಗಡೆ ಕ್ರಿಸ್ಪಾಗಿ, ಒಳಗಡೆ ಸ್ಮೂತಾಗಿ ವಡೆ ತುಂಬ ಸೂಪರಾಗಿ ಬರ್ತದೆ. ಇದು ಯಾವುದೇ ಚಟ್ನಿಯಾದ ಅವಶ್ಯಕತೆ ಇಲ್ಲ ನೋಡಿರಿ. ಕೆಚಪ್ಪು ಇಲ್ಲ ಅಂತಂದರೆ ಹಾಗೇನೂ ತುಂಬ ಚೆನ್ನಾಗಿರ್ತತಿ. ಇಷ್ಟ ಆದರೆ ಸಾಕು ನಮಗೆ. ವಡೆ ಇವಾಗ ರೆಡಿ ಆಯಿತು ನೋಡಿರಿ. ವಡೆ ತುಂಬಾ ಚೆನ್ನಾಗಿ ಬಂದಿತ್ತು, ಮೇಲ್ಗಡೆ ಕ್ರಿಸ್ಪಾಗಿ, ಒಳಗಡೆ ಸ್ಮೂತಾಗಿ. ಇವಾಗ ಸ್ವೀಟ್ ಕಾರ್ನ್ ವಡೆ ರೆಡಿ ನೋಡಿರಿ. ಇದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ
ಒಂದು ಹೆಲ್ದಿ ಸ್ನ್ಯಾಕ್ಸ್ ಆಗಿರ್ತೈತಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.